ಎಲ್ಲರಿಗೂ ನಮಸ್ಕಾರ. ಜೆಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಯಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಶೇಷ ವರದಿಯೊಂದಿಗೆ ನಾನಿವತ್ತ ಬಂದಿದ್ದೇನೆ. ಸೊ ಅದು ಯಾವುದಪ್ಪ ವಿಶೇಷ ವರದಿ ಅಂದರೆ, ಸೈಬರ್ ಕ್ರೈಮ್ ತಡೆಯಲು ಕೇಂದ್ರ ಸರ್ಕಾರ ಒಂದು ಹೊಸ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಆ್ಯಪಿನ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವೀಗ ನೋಡೋಣ. ಸೈಬರ್ ಕ್ರೈಮ್ ತಡೆಯಲು ಒಂದು ಹೊಸ ಆ್ಯಪನ್ನು ನಮ್ಮ ಕೇಂದ್ರ ಸರ್ಕಾರ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಇವರ ವತಿಯಿಂದ, ಅಂದರೆ ಕೇಂದ್ರ ಸಂಚಾರ ಸಂಪರ್ಕ ಇಲಾಖೆಯ ವತಿಯಿಂದ ಒಂದು ಸಂಚಾರಿ ಸಾತಿ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ವಿವರ ಒಟ್ಟು 5 ಒಂದು ವಿಶೇಷ ಫ್ಯೂಚರನ್ನು ಅದು ಹೊಂದಿದೆ. ಅದು ಯಾವ್ಯಾವುದನ್ನದು ಒಂದು ಸಂಪೂರ್ಣವಾಗಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ, ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ಲೈಕ್ ಕಮೆಂಟ್ಸ್ ಮಾಡಿ. ಬನ್ನಿ ಈಗ ನೋಡೋಣ. ಕೇಂದ್ರ ಸರ್ಕಾರ ಸೈಬರ್ ಕ್ರೈಮ್ ತಡೆಯಲು ಒಂದು ಹೊಸ ಆ್ಯಪನ್ನು ಬಿಡುಗಡೆ ಮಾಡಿದೆ. ಸಂಚಾರಿ ಆ ಒಂದು ಆ್ಯಪಿನ ಹೆಸರು ಸಂಚಾರಿ ಸಾತ್ ಅಂತಂದು, ಅದನ್ನು ನಾವು ನಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನಲ್ಲಿ ನಾವು ಇನ್ಸ್ಟಾಲ್ ಮಾಡ್ಬೋದು. ಒಟ್ಟು 5 ಒಂದು ಫ್ಯೂಚರನ್ನು ಅದು ಹೊಂದಿದೆ. ಒಂದನೇದು ಯಾವುದಪ್ಪ ಅಂದ್ರೆ, ಸೈಬರ್ ಕ್ರೈಮ್ ರಿಪೋರ್ಟ್ ನಾವು ಇಮಿಡಿಯೇಟ್ ಅದರಿಂದ ನಾವು ಮಾಡ್ಬೋದು. ಎರಡನೇದು, ನಮ್ಮ ಮೊಬೈಲ್ ಏನಾದರೂ ಕಳೆದು ಹೋದ್ರೆ ಅದನ್ನು ಬ್ಲಾಕ್ ಮಾಡ್ಬೋದು. ಅದನ್ನೊಂದು ಟ್ರ್ಯಾಕ್ ಮಾಡಲು ಅದೊಂದು ಆ್ಯಪ್ ನಮಗೆ ಯಾವ ಥರ ನಾವು ರಿಪೋರ್ಟ್ ಮಾಡ್ಬೇಕು ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಾವು ಈಗ ನೋಡೋಣ. ಇನ್ನು ಮೂರನೇದು ಏನಪ್ಪ ಅಂದ್ರೆ, ನಮ್ಮ ಹೆಸರಿನಲ್ಲಿ ಯಾರಾದರೂ ಮತ್ತೆ ಸಿಮ್ ತೊಗೊಂಡಿದ್ರೆ ಅದನ್ನು ಚೆಕ್ ಮಾಡೋ ಒಂದು ಆಪ್ಷನನ್ನು ಬಿಟ್ಟಿದ್ದಾರೆ. ನೆಕ್ಸ್ಟ್, ಹಣಕಾಸಿನ ವ್ಯವಹಾರಗಳಿಗೆ ಭದ್ರತೆಯನ್ನು ಕೊಡಲ್ಲ. ಅಂದರೆ ಇವೇನು ಆಗ್ತಾವಲ್ಲ OTP ಮುಖಾಂತರ ಅವೆಲ್ಲ ರೊಕ್ಕ ಏನು ಇವಾಗ್ತಾವಲ್ಲ, ಸೈಬರ್ ಕ್ರೈಮ್ ಆಗ್ತಾವಲ್ಲ, ಅದನ್ನು ರಿಪೋರ್ಟ್ ಮಾಡ್ಕೊಳ್ಳೋ ಒಂದು ಫ್ಯೂಚರ್ ಇದೆ. ಇನ್ನು ಐದನೇದು ಏನಪ್ಪ ಅಂದ್ರೆ, ಕಾಲ್ ರೆಕಾರ್ಡ್, ಅಂದರೆ ವಿದೇಶಿ ಕರೆಗಳನ್ನು ನಾವು ರಿಪೋರ್ಟ್ ಮಾಡ್ಬೋದು. ವಿದೇಶಿ ಕರೆ ಬಂತಂತಂದ್ರೆ ಅದನ್ನು ಆ್ಯಪ್ನಲ್ಲಿ ನಾವು ಇದನ್ನು ಮಾಡಿ ನಾವು ಕಂಪ್ಲೇಂಟ್ ಕೊಡ್ಬೋದು. ಸೊ ಇಷ್ಟೆಲ್ಲ ಫ್ಯೂಚರನ್ನು ಒಳಗೊಂಡ ಒಂದು ಹೊಸ ಆ್ಯಪನ್ನು ನಮ್ಮ ಕೇಂದ್ರ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಎಲ್ಲರೂ ತಮ್ಮ ಆ್ಯಪ್ನಲ್ಲಿ ಹಾಕ್ಕೊಂಡು ತಾವು ಭದ್ರತೆಯನ್ನು ಕಾಯ್ಕೋಬೇಕಂತಂದು ಅದರ ಒಂದು ಈ ಒಂದು ಆ್ಯಪಿನ ಮುಖ್ಯ ಉದ್ದೇಶ. ಈಗ ನಮ್ಮ ಏನು ಇಂಡಿಯನ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಿನ ವರದಿಯ ಪ್ರಕಾರ ಸುಮಾರು ದಿನಕ್ಕೆ 7,000ಕ್ಕಿಂತ ಹೆಚ್ಚು ಸೈಬರ್ ಕ್ರೈಮ್ ರೆಕಾರ್ಡ್ ಆಗ್ತಾ ಇದ್ದಾವಂತೆ. ಹಾಗೂ 2024ರಲ್ಲಿ ಮೊದಲ 4 ತಿಂಗಳಲ್ಲಿ ಬರೋಬ್ಬರಿ 11,000 ಕೋಟಿಗೂ ಹೆಚ್ಚು ವಂಚನೆ ಆಗಿದೆ ಅಂತಂದು ನಮ್ಮ ಒಂದು ಇಂಡಿಯನ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಹೇಳಿಕೆಯನ್ನು ಕೊಟ್ಟಿದೆ. ಸೊ ಈ ಒಂದು AI ಬಳಸಿ ಹಗರಣಗಳು, ಸ್ಕ್ಯಾಮ್ ಯಾವ ಥರ ಮಾಡ್ತಾರಪ್ಪ ಅಂದ್ರೆ, ಸ್ಟಾಕ್ ಮಾರ್ಕೆಟಿಗೆ ಸಂಬಂಧಪಟ್ಟಂಥ ಒಂದು ಕಾಲ್ಗಳು ನಿಮ್ಗೆ ಬರ್ಬೋದು, ಅಥವಾ ನೆಟ್ ಬ್ಯಾಂಕಿಂಗ್ ಸಂಬಂಧ ನಿಮಗೆ ಕಾಲ್ಗಳು ಬರ್ಬೋದು, ಅಥವಾ ಲಿಂಕ್ ಮೆಸೇಜ್ಗಳು ಬರ್ಬೋದು. ಸೊ ಮತ್ತು ಲೋನ್ ಆ್ಯಪ್ ಅಂತಂದು ಬರ್ತಾವಲ್ಲ, ಅದರಲ್ಲಿ ಅವರು ನಿಮ್ಗೆ ಸ್ಕ್ಯಾಮ್ ಮಾಡ್ಬೋದು, ಹಗರಣ ಮಾಡ್ಬೋದು. ಅಥವಾ ಗೇಮ್ ಆ್ಯಪ್ನಲ್ಲಿ OTP ಮುಖಾಂತರ, ಕಾಲ್ ಮುಖಾಂತರ ಇವೆಲ್ಲಗಳನ್ನು ತಡೆಯುವುದು ಒಂದು ಬ್ರಹ್ಮಾಸ್ತ್ರ ಅಂತಲೇ ನಾವು ಹೇಳ್ಬೋದು. ಸೊ ಈ ನಮ್ಮ ಒಂದು ಹೊಸ ಏನು ಕೇಂದ್ರ ಸರ್ಕಾರ, BJP ಸರ್ಕಾರ ಏನದಲ್ಲ, ಅದು ಒಂದು ಹೊಸ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಆ ಆ್ಯಪನ್ನು ಯಾವ ಥರ ಹಾಕೋಬೇಕು, ಅದನ್ನು ಹೆಂಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದು ನಾವು ಮುಂದಿನ ವಿಡಿಯೋದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅದಕ್ಕೊಂದು ಹೊಸ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಎಲ್ಲರೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.